ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಕಡಿವಾಣ ಹಾಕಿಸಿದ್ರು. ಕೆಲ ನಾಯಕರು ಅದನ್ನ ಹೇಳ್ಬಿಟ್ಟಿದ್ರು ಕೂಡ. ಕ್ಯಾನ್ಸಲ್ ಆಗಿಲ್ಲ ರೀ, ಮುಂದಕ್ಕೆ ಹೋಗಿದೆ ಸಭೆ, ಖಂಡಿತ ಸಭೆ ಮಾಡೇ ಮಾಡ್ತೀವಿ ಅಂತ ಈಗ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೆಲವರು. ಅದು ಕೂಡ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಸಿದ್ಧತೆಗಳಾಗ್ತಾ ಇದೆ ಪಕ್ಷದಲ್ಲಿ. ಈ ಬಾರಿ ಸಭೆ ಮಾಡಲೇಬೇಕು ಅಂತ ಚರ್ಚೆಯಾಗಿದೆ ಅಂತೆ. ದಲಿತ ಶಾಸಕ ಸಚಿವರ ಸಭೆ ನಡೆಸುವುದಕ್ಕೆ ಗಂಭೀರ ಚರ್ಚೆಯಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಜಾರಕಿಹೊಳಿ ಸಮಾಲೋಚನೆ ಮಾಡಿದ್ದಾರೆ. ಸುರ್ಜೇವಾಲಾಗೂ ಸಭೆಗೆ ಆಹ್ವಾನ ನೀಡೋದಕ್ಕೆ ಚಿಂತನೆ ನಡೆದಿದೆ ಅಂತೆ ಪಕ್ಷದಲ್ಲಿ. ಸುರ್ಜೇವಾಲಾ ಬರ್ಲಿ ಬಿಡ್ಲಿ, ಸಭೆ ಮಾಡೋಣ ಅಂತ ಪಟ್ಟು ಹಿಡಿದಿದ್ದಾರೆ ದಲಿತ ನಾಯಕರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ಪ್ರಯತ್ನಕ್ಕೆ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಏನು ಇಷ್ಟು ರಹಸ್ಯವಾಗಿ ಪದೇ ಪದೇ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಯಾರು ಮೀಟಿಂಗ್ ಮಾಡ್ತಿದ್ದಾರೆ? ಎಲ್ಲರೂ ಕೂಡ ಸಿಎಂ ಆಪ್ತರೆ. ಸಿಎಂ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸ್ಥಾನಮಾನ ಏನು ಪಕ್ಷದಲ್ಲಿ, ಅದನ್ನ ಕಂಡ್ಕೊಳ್ಬೇಕಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಸೈಡ್ಲೈನ್ ಆಗುವಂತಹ ಆತಂಕ ಕೆಲ ನಾಯಕರಿಗಿದೆ. ಸೈಡ್ಲೈನ್ ಆಗಬಾರದು, ಪ್ರಮುಖ ಹುದ್ದೆಗಳಿಗೆ ಬೇಡಿಕೆ ಇಡಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಾನೆ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗ್ತಿದ್ದಾರೆ ಕೆಲ ನಾಯಕರು. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಕಡಿವಾಣ ಹಾಕಿಸಿದ್ರು. ಕೆಲ ನಾಯಕರು ಅದನ್ನ ಹೇಳ್ಬಿಟ್ಟಿದ್ರು ಕೂಡ. ಕ್ಯಾನ್ಸಲ್ ಆಗಿಲ್ಲ ರೀ, ಮುಂದಕ್ಕೆ ಹೋಗಿದೆ ಸಭೆ, ಖಂಡಿತ ಸಭೆ ಮಾಡೇ ಮಾಡ್ತೀವಿ ಅಂತ ಈಗ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೆಲವರು. ಅದು ಕೂಡ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಸಿದ್ಧತೆಗಳಾಗ್ತಾ ಇದೆ ಪಕ್ಷದಲ್ಲಿ. ಈ ಬಾರಿ ಸಭೆ ಮಾಡಲೇಬೇಕು ಅಂತ ಚರ್ಚೆಯಾಗಿದೆ ಅಂತೆ. ದಲಿತ ಶಾಸಕ ಸಚಿವರ ಸಭೆ ನಡೆಸುವುದಕ್ಕೆ ಗಂಭೀರ ಚರ್ಚೆಯಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಜಾರಕಿಹೊಳಿ ಸಮಾಲೋಚನೆ ಮಾಡಿದ್ದಾರೆ. ಸುರ್ಜೇವಾಲಾಗೂ ಸಭೆಗೆ ಆಹ್ವಾನ ನೀಡೋದಕ್ಕೆ ಚಿಂತನೆ ನಡೆದಿದೆ ಅಂತೆ ಪಕ್ಷದಲ್ಲಿ. ಸುರ್ಜೇವಾಲಾ ಬರ್ಲಿ ಬಿಡ್ಲಿ, ಸಭೆ ಮಾಡೋಣ ಅಂತ ಪಟ್ಟು ಹಿಡಿದಿದ್ದಾರೆ ದಲಿತ ನಾಯಕರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ಪ್ರಯತ್ನಕ್ಕೆ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಏನು ಇಷ್ಟು ರಹಸ್ಯವಾಗಿ ಪದೇ ಪದೇ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಯಾರು ಮೀಟಿಂಗ್ ಮಾಡ್ತಿದ್ದಾರೆ? ಎಲ್ಲರೂ ಕೂಡ ಸಿಎಂ ಆಪ್ತರೆ. ಸಿಎಂ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸ್ಥಾನಮಾನ ಏನು ಪಕ್ಷದಲ್ಲಿ, ಅದನ್ನ ಕಂಡ್ಕೊಳ್ಬೇಕಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಸೈಡ್ಲೈನ್ ಆಗುವಂತಹ ಆತಂಕ ಕೆಲ ನಾಯಕರಿಗಿದೆ. ಸೈಡ್ಲೈನ್ ಆಗಬಾರದು, ಪ್ರಮುಖ ಹುದ್ದೆಗಳಿಗೆ ಬೇಡಿಕೆ ಇಡಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಾನೆ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗ್ತಿದ್ದಾರೆ ಕೆಲ ನಾಯಕರು. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಕಡಿವಾಣ ಹಾಕಿಸಿದ್ರು. ಕೆಲ ನಾಯಕರು ಅದನ್ನ ಹೇಳ್ಬಿಟ್ಟಿದ್ರು ಕೂಡ. ಕ್ಯಾನ್ಸಲ್ ಆಗಿಲ್ಲ ರೀ, ಮುಂದಕ್ಕೆ ಹೋಗಿದೆ ಸಭೆ, ಖಂಡಿತ ಸಭೆ ಮಾಡೇ ಮಾಡ್ತೀವಿ ಅಂತ ಈಗ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೆಲವರು. ಅದು ಕೂಡ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಸಿದ್ಧತೆಗಳಾಗ್ತಾ ಇದೆ ಪಕ್ಷದಲ್ಲಿ. ಈ ಬಾರಿ ಸಭೆ ಮಾಡಲೇಬೇಕು ಅಂತ ಚರ್ಚೆಯಾಗಿದೆ ಅಂತೆ. ದಲಿತ ಶಾಸಕ ಸಚಿವರ ಸಭೆ ನಡೆಸುವುದಕ್ಕೆ ಗಂಭೀರ ಚರ್ಚೆಯಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಜಾರಕಿಹೊಳಿ ಸಮಾಲೋಚನೆ ಮಾಡಿದ್ದಾರೆ. ಸುರ್ಜೇವಾಲಾಗೂ ಸಭೆಗೆ ಆಹ್ವಾನ ನೀಡೋದಕ್ಕೆ ಚಿಂತನೆ ನಡೆದಿದೆ ಅಂತೆ ಪಕ್ಷದಲ್ಲಿ. ಸುರ್ಜೇವಾಲಾ ಬರ್ಲಿ ಬಿಡ್ಲಿ, ಸಭೆ ಮಾಡೋಣ ಅಂತ ಪಟ್ಟು ಹಿಡಿದಿದ್ದಾರೆ ದಲಿತ ನಾಯಕರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ಪ್ರಯತ್ನಕ್ಕೆ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಏನು ಇಷ್ಟು ರಹಸ್ಯವಾಗಿ ಪದೇ ಪದೇ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಯಾರು ಮೀಟಿಂಗ್ ಮಾಡ್ತಿದ್ದಾರೆ? ಎಲ್ಲರೂ ಕೂಡ ಸಿಎಂ ಆಪ್ತರೆ. ಸಿಎಂ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸ್ಥಾನಮಾನ ಏನು ಪಕ್ಷದಲ್ಲಿ,
ಅದನ್ನ ಕಂಡ್ಕೊಳ್ಬೇಕಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಸೈಡ್ಲೈನ್ ಆಗುವಂತ ಆತಂಕ ಕೆಲ ನಾಯಕರಿಗಿದೆ. ಸೈಡ್ಲೈನ್ ಆಗಬಾರದು, ಪ್ರಮುಖ ಹುದ್ದೆಗಳಿಗೆ ಬೇಡಿಕೆ ಇಡಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಾನೆ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗ್ತಿದ್ದಾರೆ ಕೆಲ ನಾಯಕರು. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಅದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಕಡಿವಾಣ ಹಾಕಿಸಿದ್ರು. ಕೆಲ ನಾಯಕರು ಅದನ್ನ ಹೇಳ್ಬಿಟ್ಟಿದ್ರು ಕೂಡ. ಕ್ಯಾನ್ಸಲ್ ಆಗಿಲ್ಲ ರೀ, ಮುಂದಕ್ಕೆ ಹೋಗಿದೆ ಸಭೆ, ಖಂಡಿತ ಸಭೆ ಮಾಡೇ ಮಾಡ್ತೀವಿ ಅಂತ ಈಗ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೆಲವರು. ಅದು ಕೂಡ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಸಿದ್ಧತೆಗಳಾಗ್ತಾ ಇದೆ ಪಕ್ಷದಲ್ಲಿ. ಈ ಬಾರಿ ಸಭೆ ಮಾಡಲೇಬೇಕು ಅಂತ ಚರ್ಚೆಯಾಗಿದೆ ಅಂತೆ. ದಲಿತ ಶಾಸಕ ಸಚಿವರ ಸಭೆ ನಡೆಸುವುದಕ್ಕೆ ಗಂಭೀರ ಚರ್ಚೆಯಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಜಾರಕಿಹೊಳಿ ಸಮಾಲೋಚನೆ ಮಾಡಿದ್ದಾರೆ. ಸುರ್ಜೇವಾಲಾಗೂ ಸಭೆಗೆ ಆಹ್ವಾನ ನೀಡೋದಕ್ಕೆ ಚಿಂತನೆ ನಡೆದಿದೆ ಅಂತೆ ಪಕ್ಷದಲ್ಲಿ. ಸುರ್ಜೇವಾಲಾ ಬರ್ಲಿ ಬಿಡ್ಲಿ, ಸಭೆ ಮಾಡೋಣ ಅಂತ ಪಟ್ಟು ಹಿಡಿದಿದ್ದಾರೆ ದಲಿತ ನಾಯಕರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ಪ್ರಯತ್ನಕ್ಕೆ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಏನು ಇಷ್ಟು ರಹಸ್ಯವಾಗಿ ಪದೇ ಪದೇ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಯಾರು ಮೀಟಿಂಗ್ ಮಾಡ್ತಿದ್ದಾರೆ? ಎಲ್ಲರೂ ಕೂಡ ಸಿಎಂ ಆಪ್ತರೆ. ಸಿಎಂ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸ್ಥಾನಮಾನ ಏನು ಪಕ್ಷದಲ್ಲಿ, ಅದನ್ನ ಕಂಡ್ಕೊಳ್ಬೇಕಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಸೈಡ್ಲೈನ್ ಆಗುವಂತ ಆತಂಕ ಕೆಲ ನಾಯಕರಿಗಿದೆ. ಸೈಡ್ಲೈನ್ ಆಗಬಾರದು, ಪ್ರಮುಖ ಹುದ್ದೆಗಳಿಗೆ ಬೇಡಿಕೆ ಇಡಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಾನೆ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗ್ತಿದ್ದಾರೆ ಕೆಲ ನಾಯಕರು. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಅದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಮೂಲಕ ಕಡಿವಾಣ ಹಾಕಿಸಿದ್ರು. ಕೆಲ ನಾಯಕರು ಅದನ್ನ ಹೇಳ್ಬಿಟ್ಟಿದ್ರು ಕೂಡ. ಕ್ಯಾನ್ಸಲ್ ಆಗಿಲ್ಲ ರೀ, ಮುಂದಕ್ಕೆ ಹೋಗಿದೆ ಸಭೆ, ಖಂಡಿತ ಸಭೆ ಮಾಡೇ ಮಾಡ್ತೀವಿ ಅಂತ ಈಗ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೆಲವರು. ಅದು ಕೂಡ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಸಿದ್ಧತೆಗಳಾಗ್ತಾ ಇದೆ ಪಕ್ಷದಲ್ಲಿ. ಈ ಬಾರಿ ಸಭೆ ಮಾಡಲೇಬೇಕು ಅಂತ ಚರ್ಚೆಯಾಗಿದೆ ಅಂತೆ. ದಲಿತ ಶಾಸಕ ಸಚಿವರ ಸಭೆ ನಡೆಸುವುದಕ್ಕೆ ಗಂಭೀರ ಚರ್ಚೆಯಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಜಾರಕಿಹೊಳಿ ಸಮಾಲೋಚನೆ ಮಾಡಿದ್ದಾರೆ. ಸುರ್ಜೇವಾಲಾಗೂ ಸಭೆಗೆ ಆಹ್ವಾನ ನೀಡೋದಕ್ಕೆ ಚಿಂತನೆ ನಡೆದಿದೆ ಅಂತೆ ಪಕ್ಷದಲ್ಲಿ. ಸುರ್ಜೇವಾಲಾ ಬರ್ಲಿ ಬಿಡ್ಲಿ, ಸಭೆ ಮಾಡೋಣ ಅಂತ ಪಟ್ಟು ಹಿಡಿದಿದ್ದಾರೆ ದಲಿತ ನಾಯಕರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ಪ್ರಯತ್ನಕ್ಕೆ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಏನು ಇಷ್ಟು ರಹಸ್ಯವಾಗಿ ಪದೇ ಪದೇ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಯಾರು ಮೀಟಿಂಗ್ ಮಾಡ್ತಿದ್ದಾರೆ? ಎಲ್ಲರೂ ಕೂಡ ಸಿಎಂ ಆಪ್ತರೆ. ಸಿಎಂ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸ್ಥಾನಮಾನ ಏನು ಪಕ್ಷದಲ್ಲಿ, ಅದನ್ನ ಕಂಡ್ಕೊಳ್ಬೇಕಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಸೈಡ್ಲೈನ್ ಆಗುವಂತ ಆತಂಕ ಕೆಲ ನಾಯಕರಿಗಿದೆ. ಸೈಡ್ಲೈನ್ ಆಗಬಾರದು, ಪ್ರಮುಖ ಹುದ್ದೆಗಳಿಗೆ ಬೇಡಿಕೆ ಇಡಬೇಕು, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಾನೆ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗ್ತಿದ್ದಾರೆ ಕೆಲ ನಾಯಕರು.